ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ಇವತ್ತು ಒಂದು ಸಿಂಪಲ್ ರೆಸಿಪಿ ಆದರೆ ಆರೋಗ್ಯಕರವಾದ ರೆಸಿಪಿ ಸ್ನೇಹಿತರೆ. ದಿನ ಊಟಕ್ಕೆ ನೆಂಚ್ಕೊಳ್ಳೋಕೆ ಏನಾದರೂ ಬೇಕೇ ಬೇಕು ಅಲ್ವಾ? ಈ ಥರ ಆರೋಗ್ಯಕರವಾದ ಸೊಪ್ಪಿನಿಂದ ಮಾಡಿರುವಂಥ ಖಾದ್ಯ ಮಾಡಿಕೊಂಡ್ರೆ ಹೆಲ್ತ್ಗೂ ತುಂಬಾ ಒಳ್ಳೆಯದು, ಪ್ಲಸ್ ನೆಂಚ್ಕೊಳ್ಳೋಕ್ಕೂ ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ದಂಟಿನ ಸೊಪ್ಪಿ ಉಪಯೋಗಿಸಿ ಮಾಡುವಂಥ ಬೋಳ್ ಪಲ್ಯ, ಏನು ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಏನು ಹಾಕದೆ ರುಚಿಯಾದ ಒಂದು ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬಿಡೋಣ. ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊಪ್ಪಂದರೆ ಗೊತ್ತಲ್ಲ, ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಟ್ಲೀಸ್ಟ್ ವಾರದಲ್ಲಿ 3-4 ದಿನ ಸೊಪ್ಪಿನ ಅಡುಗೆಗಳು ಮಾಡ್ಕೊಂಡು ತಿಂದರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಸೊ ವಿಶೇಷವಾದ ಈ ಒಂದು ಬೋಳ್ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ನಾನು ಇದನ್ನು ಮಾಡೋದಕ್ಕೆ ದಂಟಿನ ಸೊಪ್ಪನ್ನು ಉಪಯೋಗಿಸಿದ್ದೀನಿ. ಇದು ಹಾಕಿದ್ರೆ ರುಚಿಯಾಗಿರುತ್ತೆ. ಈ ರೆಸಿಪಿನ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೋಡಿ, ಇಲ್ಲಿ ದಂಟನ್ನ ಚೆನ್ನಾಗಿ ತೊಳ್ಕೊಂಡು ಈಗ ಒಂದು ಪ್ಯಾನ್ನಲ್ಲಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಒಂಚೂರು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಬೇಯೋಕ್ಕೆ ಬಿಡ್ತೀನಿ ಸ್ನೇಹಿತರೆ. ಫ್ರೈ ಮಾಡಿಕೊಂಡು ಬೇಯೋಕ್ಕೆ ಬಿಟ್ಟರೆ ಬೇಗನೆ ಬೆಂದೋಗುತ್ತೆ. ಚೆನ್ನಾಗಿ ಬೇಯಬೇಕು, ಯಾಕಂದರೆ ನಾವು ಇದನ್ನು ಮಸ್ಕೋಬೇಕಾಗುತ್ತೆ ಚೆನ್ನಾಗಿ. ಸೊಪ್ಪು ಚೆನ್ನಾಗಿ ಬೇಯಲಿ ಸ್ನೇಹಿತರೆ. ಬೆಂದಾದಮೇಲೆ ನೋಡಿ, ನಾನು ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ. ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಉಪ್ಪು ಸೇರಿಸ್ಕೊಂಡಿದ್ದೀವಿ. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕ್ಕೊಂಬಿಟ್ರೆ ನಮ್ಮ ಬೋಳ್ ಪಲ್ಯ ರೆಡಿ ಆಗೋಯ್ತು. ಬೇರೆ ಏನೂ ಹಾಕಿಲ್ಲ ನೋಡಿ. ಸೊಪ್ಪು ಚೆನ್ನಾಗಿ ಬೇಯಿಸಿ, ಉಪ್ಪು, ಅರಿಶಿನ, ಆಮೇಲೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಒಣಮೆಣ್ಸಿನ್ಕಾಯಿನ ಒಗ್ಗರಣೆ ಹಾಕ್ಕೊಂಡ್ರೆ ರೆಡಿ ಆಗೋಯ್ತು. 5 ನಿಮಿಷದಲ್ಲಿ ರೆಡಿ ಆಗೋಯ್ತು ಸ್ನೇಹಿತರೆ. ನೀವು ಕುಕ್ಕರಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ಇನ್ನೂ ಬೇಗನೆ ಆಗೋಗುತ್ತೆ. ಟೇಸ್ಟಿ ದಂಟಿನ ಸೊಪ್ಪಿನ ಬೋಳ್ ಪಲ್ಯ ರೆಡಿ ಆಗೋಯ್ತು. ನಿಮ್ಗೆ ಇನ್ನೂ ಸ್ವಲ್ಪ ಗ್ರೇವಿ ಥರ ಬರಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ಚೆನ್ನಾಗಿ ಮಸತ್ಕೊಂಡ್ಬಿಟ್ರೆ ರೆಡಿ ಆಗೋಗುತ್ತೆ. ಬಿಸಿ ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದಂಟಿನ ಸೊಪ್ಪು ಕಣ್ಣಿನ ಆರೋಗ್ಯಕ್ಕೆ, ಎಲ್ಲರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋ ಈ ಒಂದು ದಂಟಿನ ಸೊಪ್ಪಿನ ಬೋಳ್ ಪಲ್ಯನ ನೀವು ಮಾಡ್ಕೊಳ್ಳಿ. ನೋಡಿ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಆದರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಟೈಮ್ ದಂಟಿನ ಸೊಪ್ಪು ನಿಮ್ಮ ಮನೆಗೆ ತಂದರೆ ಇದೇ ಥರ ಪ್ಲೇನ್ ಬೋಳ್ ಪಲ್ಯ ಮಾಡ್ಕೊಳ್ಳಿ. ಚೆನ್ನಾಗಿ ಮಸ್ತು ಮಾಡೋ ಅಂಥ ಪಲ್ಯ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ. ಬಿಸಿ ಅನ್ನ, ತುಪ್ಪ ಹಾಕ್ಕೊಂಡು ಈ ಥರ ಬೋಳ್ ಪಲ್ಯ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ.